ನಮಸ್ಕಾರ ವೀಕ್ಷಕರೇ, ನಮ್ಮದು ಶಿವ ಇರಿಗೇಷನ್ ಸಿಸ್ಟಮು. ಇದು ಹುಬ್ಬಿ ತುಮಕೂರು ಇದರಲ್ಲಿರೋದು. ಮೇನ್ ಬ್ರ್ಯಾಂಚ್ ಬಂದು ನಮ್ಮದು, ಸಬ್ ಬ್ರ್ಯಾಂಚ್ ಬಂದು ಜೆ ಪಿ ನಗರ್ ಬೆಂಗಳೂರಲ್ಲಿರೋದು. ನಾವು ಇಲ್ಲಿ ಏನು ಹೇಳಬೇಕು ಅಂದರೆ, ನಾವು ಸೋಲಾರ್ ಸಿಸ್ಟಮ್ನ ಅಳವಡಿಸಿದ್ದೀವಿ. ಇದು ರೈತರಿಗೆ ತುಂಬ ಉಪಯೋಗ ಆಗುತ್ತೆ. ಇದರಲ್ಲಿ ಸಬ್ಸಿಡಿ ಬರುತ್ತೆ ಗೌರ್ಮೆಂಟಿಂದ. ಆಗ ಏನು ಸರ್ಕಾರದಿಂದ ಸಬ್ಸಿಡಿ ಬರುತ್ತಲ್ಲ, ಅದು ಸಬ್ಸಿಡಿ ಮಾಹಿತಿ ಹೇಳಬೇಕು ಅಂದರೆ ಡೀಪ್ ತಕ್ಕಂಗೆ ಹೇಳ್ತೀನಿ ನಾನು. ಡೀಪು 250 ಅಡಿ ಇತ್ತು ಅಂದರೆ 3 HP ಹಾಕೋಬೇಕಾಗುತ್ತೆ. 3 HP ಸಿಸ್ಟಮ್ಗೆ 2 ಲಕ್ಷ ಟೋಟಲಾಗಿ ಖರ್ಚಾಗುತ್ತೆ. ಆ 3 ಲಕ್ಷದಲ್ಲಿ 1 ಲಕ್ಷ ಸಬ್ಸಿಡಿ ಬರುತ್ತೆ. ಇನ್ನು ನೆಕ್ಸ್ಟ್ ಹೇಳಬೇಕು ಅಂದರೆ, ಮುಂದಿಂದು ಹೇಳಬೇಕು ಅಂದರೆ, ಅದು 5 HP ಸಿಸ್ಟಮ್ಮು. 5 HP ನಿಮಗೆ 300 ಅಡಿ 350 ಅಡಿವರೆಗೂ ಕವರ್ ಆಗುತ್ತೆ. 350 ಅಡಿದು ಹೆಂಗೆ ಅಂದರೆ, ನಿಮಗೆ ಆಳ ಅಷ್ಟಿರಬೇಕು. 350 ಅಡಿಗೆ 5 HP ಸಿಸ್ಟಮ್ ಬೇಕಾಗುತ್ತೆ. ಅದರಲ್ಲಿ 3 ಲಕ್ಷ ಖರ್ಚಾಗುತ್ತೆ. ಅದು ಟೋಟಲ್ ಕಾಸ್ಟು. ಅದು ನಿಮಗೆ ಸಬ್ಸಿಡಿಲಿ 1.5 ಲಕ್ಷಕ್ಕೆ ಸಿಗುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ 7.5 HP. 7.5 HP ಬಂದು ನಿಮಗೆ 700 ಅಡಿವರೆಗೂ ಇದಾಗುತ್ತೆ. 700 ಅಡಿಗೆ ನೀವು 700 HP ಹಾಕ್ಕೊಟ್ರೆ ಅದು 4,10,000 ಆಗುತ್ತೆ ಫುಲ್ ಕಾಸ್ಟು. ಅದನ್ನು ನೀವು ಸಬ್ಸಿಡಿಯಲ್ಲಿ ತೊಗೊಂಡ್ರೆ 1.5 ಲಕ್ಷ ಕಮ್ಮಿ ಆಗಿ ನಿಮಗೆ 2,60,000 ಇದು ಸಿಗುತ್ತೆ. ಆಮೇಲೆ ನಿಮಗೆ 10 HP ಬಂದು ನೀವು 1000 ಅಡಿ ಮೇಲೆ ಹಾಕೋಬೋದು. 1000 ಅಡಿ ಮೇಲೆ ಅಂದರೆ ನಿಮಗೆ 5 ಲಕ್ಷ ಖರ್ಚಾಗುತ್ತೆ. ಅದರಲ್ಲಿ 1.5 ಲಕ್ಷ ಕಳೆದು ನಿಮಗೆ 3.5 ಲಕ್ಷಕ್ಕೆ ಫುಲ್ಲು ಸಿಸ್ಟಮು ನಿಮಗೆ ಸಿಗುತ್ತೆ. ಇದು ಬಂದು ನಿಮಗೆ ಕೃಷಿ ಹೊಂಡಕ್ಕೆ ಯೂಸ್ ಮಾಡೋ ಮೋಟರ್ ಇದು ನಿಮಗೆ 5 HP ಸಿಸ್ಟಮ್ ನಾವು ಇಲ್ಲಿ ಇಟ್ಟಿರೋದು. ಇದು ನಿಮಗೆ ಎಷ್ಟಡಿ ಆಳದಿಂದ ಬೇಕಾದರೂ ನೀರು ಚೆನ್ನಾಗಿ ಬರುತ್ತಿದ್ದು. ಇದು ಬಂದು ಸೋಲಾರ್ ಬೀದಿ ದೀಪ. ಈ ಬೀದಿ ದೀಪ ಇದು ಬಂದು 40 ವ್ಯಾಟ್ಸ್ ಇದ್ದಿದ್ದು. ಇದು ಬಂದು ನಿಮಗೆ ವಾಮ್ ವೈಟ್ ಬರುತ್ತೆ. ಅದರಲ್ಲೇ ಇನ್ನೊಂದು ಬರುತ್ತೆ ನಿಮಗೆ ಮಿಲ್ಕ್ ವೈಟ್ ಅಂತ. ಇದು ನಿಮಗೆ ಬೆಳಗ್ಗೆ ಸಂಜೆ 6 ಗಂಟೆಗೆ ಆನ್ ಆಗಿ ಬೆಳಗ್ಗೆ 6 ಗಂಟೆಗೆ ಅದೇ ಆಫ್ ಆಗುತ್ತೆ ಆಟೋಮೆಟಿಕಲಿ. ಇದು ನಿಮಗೆ ತುಂಬ ಉಪಯೋಗ ಆಗುತ್ತೆ. ಯಾಕೆಂದರೆ ನೀವು ಶಾಕ್ ಹೊಡ್ಸ್ಕೊಳ್ಳೋದಾಗಲಿ, ಇದು ಮಾಡೋದಾಗಲಿ, ನೀವು ಆನ್ ಮಾಡೋದಾಗಲಿ ಇರೋದಿಲ್ಲ ಇದರಲ್ಲಿ. ಆಮೇಲೆ ಇದು ಹೇಳಬೇಕು ಅಂದರೆ, ನಾವು ಹೇಳ್ದಂಗೆ ಇದು ಏನು ನೀವು ಸ್ಟಾರ್ಟ್ರು ಅಂತ ಹೇಳ್ತೀರಲ್ಲ ಮೋಟ್ರಿಗೆ ಹಾಕೋದು, ಅದೇ ಥರ ಇದು ಸೋಲಾರ್ಗೆ ಕಂಟ್ರೋಲರ್ ಅಂತ ಬರುತ್ತಿದ್ದು. ಈ ಕಂಟ್ರೋಲರು ನಿಮಗೆ ಫುಲ್ಲು ಎಲ್ಲ ಮೋಲ್ಡೆಡ್ ಆಗಿ ಬರುತ್ತೆ. ನಿಮಗೆ ಈ ಒಳಗಡೆ ಎಲ್ಲ ಇರೋದ್ರಿಂದ ನೀವೇನು ಇದರಲ್ಲಿ ಆನ್ ಮಾಡೋದಾಗಲಿ ಆಫ್ ಮಾಡೋದಾಗಲಿ ಅವಶ್ಯಕತೆ ಇಲ್ಲ. ಇದರಲ್ಲಿ ನೀವು ಒಂದು MCBನ ಹಿಂಗೆ ಆನ್ ಮಾಡಿಬಿಟ್ರೆ ನೀವು ನೆಕ್ಸ್ಟು ನಿಮಗೆ ಇದು ಒಂದೇ ಸ್ವಿಚ್ಚು, ಆನು ಆಫು. ಇಲ್ಲ ಅಂತ ಅಂದರೆ ಇದರಲ್ಲೇ ಆನ್ ಮಾಡೋದು, ಇದರಲ್ಲೇ ಆಫ್ ಮಾಡೋದು, ಇಷ್ಟೇ ರೈತರ. ಆಮೇಲೆ ನಮ್ಮದು ಇನ್ನೊಂದು ಸೋಲಾರ್ ಕ್ಯಾಮ್ರಾ ಇದೆ. ಈ ಸೋಲಾರ್ ಕ್ಯಾಮ್ರಾ ಹೆಂಗೆ ಅಂದರೆ, ಇದು ಬಂದು ನಿಮಗೆ 1 ಎಕರೆವರೆಗೂ ಕವರ್ ಆಗುತ್ತೆ. ಈ ಸೋಲಾರ್ ಕ್ಯಾಮ್ರಾದು ವಿಶೇಷತೆ ಏನು ಅಂದರೆ, ಇದು ಒಂದು ಕ್ಯಾಮ್ರಾ ಆದರೆ ಇದು ಇನ್ನೊಂದು ಕ್ಯಾಮ್ರಾ ಬರುತ್ತೆ, ಡ್ಯುಯಲ್ ಲೆನ್ಸ್ ಬರುತ್ತಿದ್ದು. ಈ ಡ್ಯುಯಲ್ ಲೆನ್ಸಲ್ಲಿ ಇದು ಸುತ್ತ ತಿರುಗುತ್ತೆ. ಇದು ಒಂದೇ ಕಡೆ ನೋಡುತ್ತೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ಸುತ್ತ ತಿರುಗುವಾಗ ಯಾರಾದರೂ ಬಂದರು, ಏನಾದರೂ ಪ್ರಾಣಿಗಳು ಏನಾದರೂ ಬಂತು ಅಂದ್ರೂ ಇದು ಆ ಕಡೆಗೆ ಮಾತ್ರ ಫೋಕಸ್ ತೊಗೊಂಡು ನಿಮಗೆ ಮೊಬೈಲಿಗೆ ನೋಟಿಫಿಕೇಷನ್ ಕಳಿಸ್ತಾ ಇರುತ್ತೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಅಂದರೆ, 4 ಮೊಬೈಲ್ಗೆ ಈ ಕ್ಯಾಮ್ರಾನ ಹಾಕೋಬೋದು. ನೀವು ಒಂದು ಕ್ಯಾಮ್ರಾದಲ್ಲಿ 4 ಮೊಬೈಲ್ಗೆ ಕನೆಕ್ಷನ್ ಮಾಡಿಕೊಂಡು 2 ಕಡೆಯಿಂದನೂ ಮಾತಾಡ್ಬೋದು. ಅಂದರೆ ನೀವು ಎಲ್ಲೋ ಬೇರೆ ಊರಲ್ಲಿ ಇರ್ತೀರಾ, ಇನ್ನೊಬ್ಬರು ನಿಮ್ಮ ತೋಟದಲ್ಲಿರ್ತಾರೆ, ಅವ್ರ ಜೊತೆನೂ ನೀವು ಕಾಲ್ ಮಾಡಿ ಮಾತಾಡ್ಬೋದು ಈ ಕ್ಯಾಮ್ರಾದಲ್ಲಿ. ಇದಕ್ಕೆ ಈ ಕ್ಯಾಮ್ರಾ ಮತ್ತು ಇದೊಂದು ಪ್ಯಾನಲ್ಲು ಕೊಡ್ತೀವಿ ನಾವು.